ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 108 ಸಮಸ್ಯೆ ಇದೆ. ಇದರ ನಡುವೆ ನಾವ್ಯಾರನ್ನ ಅಧಿಕಾರಕ್ಕೆ ತಂದಿದ್ದೇವೋ, ಯಾರು ನಮ್ಮ ರಾಜ್ಯದ ಆಡಳಿತವನ್ನ ಮಾಡಿ ಅಂತ ಹೇಳಿ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದೇವೋ ಅವರು ಮಾತ್ರ ಕುರ್ಚಿಗೋಸ್ಕರ, ಅಧಿಕಾರಕ್ಕೋಸ್ಕರ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ. ಆ ಅಧಿಕಾರದ ಕಿತ್ತಾಟ ಅಥವಾ ಕುರ್ಚಿಯ ಕಿತ್ತಾಟ ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಒಬ್ರು ಒಂದು ಹೆಜ್ಜೆ ಇಟ್ರೆ ಇನ್ನೊಬ್ರು ಇಲ್ಲ, ನಾನು 2 ಹೆಜ್ಜೆ ಮುಂದಿಡ್ತೀನಿ ಅಂತ ಮುಂದೆ ಹೋಗ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಏನೋ ಒಂದು ಬೆಳವಣಿಗೆ ಆಗಬಹುದು. ಅದು ಸರ್ಕಾರದ ಪತನದ ಹಂತದವರೆಗೂ ಕೂಡ ತೆಗೆದುಕೊಂಡು ಹೋದರೂ ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದೆ. ಈಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಸಮಸ್ಯೆ ಉಂಟಾದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾದ್ರೆ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ ಏನು, ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಸ್ವಲ್ಪ ದಿನದಲ್ಲಿ ಬಜೆಟ್ ಇದೆ. ಬಜೆಟ್ಗೋಸ್ಕರ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿತ್ತು. ಅದರ ನಡುವೆ ಇದೀಗ ಈ ಕುರ್ಚಿಗೋಸ್ಕರ ಆ ಫೈಟ್ ಎಲ್ಲವೂ ಕೂಡ ಮಿತಿ ಮೀರಿದ ಹಂತಕ್ಕೆ ಹೋಗ್ತಾ ಇದೆ. ಇತ್ತೀಚೆಗೆ ಏನೇನು ಬೆಳವಣಿಗೆ ಆಯ್ತು ನೀವೆಲ್ಲರೂ ಕೂಡ ಗಮನಿಸಿದ್ರೆ, ಈಗ ಆಗಿರುವಂತಹ ಬೆಳವಣಿಗೆ ಅಂದ್ರೆ ನಿನ್ನೆ ರಾತ್ರೋರಾತ್ರಿ ಆಗಿರುವಂತ ಒಂದು ಬಿಗ್ ಡೆವಲಪ್ಮೆಂಟ್. ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 35ರಿಂದ 40 ಶಾಸಕರು ಒಂದೇ ಕಡೆ ಸೇರಿ ಸಭೆಯನ್ನ ನಡೆಸಿದ್ದಾರೆ. ಒಟ್ಟಾಗಿ ಶಾಸಕರ ಗುಂಪು ಒಂದು ಕಡೆ ಸೇರಿ ಸಭೆಯನ್ನ ಸೇರುತ್ತೆ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಅದು ರಾಜಕೀಯದಲ್ಲಿ ದೊಡ್ಡ ಕಂಪನವನ್ನ ಸೃಷ್ಟಿಸುವಂತ ಬೆಳವಣಿಗೆ ಅಥವಾ ದೊಡ್ಡ ಕಂಪನವನ್ನ ಸೃಷ್ಟಿಸುವಂತ ಸುದ್ದಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಬಣದವರೇ. ಮುಂಚೆಯಿಂದಲೂ ಕೂಡ ಒಂದು ಮಾತಿತ್ತು, ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಹೆಚ್ಚಿನ ಶಾಸಕರು ಇಲ್ಲ ಅಂತ ಹೇಳಿ. ಆದ್ರೆ ಇದನ್ನು ಗಮನಿಸ್ತಾ ಇದ್ದಾಗ ಡಿ.ಕೆ. ಶಿವಕುಮಾರ್ ಬಣದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿಗಿನ ಶಾಸಕರ ಪಡೆ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಹೆಚ್ಚೆಚ್ಚು ಶಾಸಕರ ವಿಶ್ವಾಸವನ್ನ ಗಳಿಸಿಕೊಂಡ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೆ ಸದ್ಯ ಆಗ್ತಿರೋದು ಏನು, ವಿವರವಾಗಿ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ರಾಜ್ಯದ ಜನರಿಗೆ ಇಂತಹ ಬೆಳವಣಿಗೆ ಬಗ್ಗೆ ಸಹಜವಾಗಿ ಒಂದಷ್ಟು ಕುತೂಹಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಬಂಧುಗಳು, ಇತ್ತೀಚೆಗಾದಂಥ ಪ್ರಮುಖ ಬೆಳವಣಿಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ ನಿರಂತರವಾಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರಿಗೆ ಅಂಥದ್ದೊಂದು ಭೇಟಿ ಅವಕಾಶ ಸಿಕ್ಕಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ಗೆ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಕೇವಲ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇಂತಹ ನಾಯಕರ ಭೇಟಿ ಮಾತ್ರ ಸಿಗ್ತಾ ಇತ್ತು. ಪ್ರಿಯಾಂಕಾ ವಾದ್ರಾರನ್ನ ಕೂಡ ಭೇಟಿಯಾಗಿದ್ರು. ಆದ್ರೆ ರಾಹುಲ್ ಗಾಂಧಿ ಭೇಟಿ ಮಾತ್ರ ಅವಕಾಶ ಸಿಕ್ಕಿರಲಿಲ್ಲ. ಅಂತಿಮವಾಗಿ ರಾಹುಲ್ ಗಾಂಧಿಯನ್ನು ಕೂಡ ಭೇಟಿಯಾಗಿ ಬಂದ್ರು. ಅಲ್ಲಿ ಏನು ಭರವಸೆ ಕೊಟ್ಟರೋ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಭೇಟಿಯ ನಂತರ ಎರಡೂ ಬಣದಲ್ಲೂ ಕೂಡ ಬೇರೆ ಬೇರೆ ಮಾತುಗಳೆಲ್ಲವೂ ಕೂಡ ಕೇಳಿ ಬರೋದಕ್ಕೆ ಶುರುವಾಗಿತ್ತು. ಆ ಭೇಟಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಬಣದಲ್ಲಿ ಆದಂತ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 11ರಿಂದ 15 ಮಂದಿ ಶಾಸಕರು ವಿದೇಶ ಪ್ರವಾಸಕ್ಕೆ ಅಂತ ಹೊರಟು ಬಿಡ್ತಾರೆ. ಆಗ್ಲೂ ಕೂಡ ವಿಪರೀತ ಚರ್ಚೆ ಆಗಿತ್ತು. ಈ ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿದ್ ಯಾಕೆ ಎನ್ನುವಂತ ರೀತಿಯಲ್ಲಿ ಒಂದು 2-3 ದಿನಗಳ ಕಾಲ ಚರ್ಚೆ ಆಯಿತು. ಇನ್ನು ಸ್ವಲ್ಪ ದಿನಕ್ಕೆ ಅವರು ಫಾರಿನ್ ಟ್ರಿಪ್ ಅನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅದೇನು ಬಹಳ ದೊಡ್ಡ ಮಟ್ಟಿಗೆ ರಾಜಕೀಯದಲ್ಲಿ ಇಂಪ್ಯಾಕ್ಟ್ ಆದ ರೀತಿಯಲ್ಲಿ ಈಗ ಕಾಣಿಸ್ತಾ ಇಲ್ಲ. ಆ ಸಂದರ್ಭದಲ್ಲಿ ಅನ್ಸಿತ್ತು ಇದು ಬಹಳ ದೊಡ್ಡ ಮಟ್ಟಿಗೆ ಏನಾದರೂ ಇಂಪ್ಯಾಕ್ಟ್ ಮಾಡಬಹುದು ಅಂತೇಳಿ. ಆದ್ರೆ ಅಂತಹ ಪರಿಣಾಮವನ್ನೇನು ಬೀರಲಿಲ್ಲ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಆಗಾಗ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ ಇದ್ರು. ಒಮ್ಮೆ ಅಂತೂ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಸ್ವಲ್ಪ ದಿನಗಳಲ್ಲೇ ಸಿದ್ದರಾಮಯ್ಯನವರೇ ಒಂದು ವಿಚಾರವನ್ನ ಹೇಳ್ತಾರೆ ನೋಡಿ ಅಂತ. ಅಂದ್ರೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಎನ್ನುವ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇನ್ನೊಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಬಣದವರಂತೂ ನೇರವಾಗಿ ಮಾತಾಡ್ತಾ ಇದ್ರು. ಶಿವಗಂಗಾ ಬಸವರಾಜು, ಹಾಗೆ ರವಿ ಗಾಣಿಗ, ಉದಯ್ ಕದಲೂರು ಇಂಥವರೆಲ್ಲರೂ ಕೂಡ, ಹಾಗೆ ರಾಮನಗರ MLA ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನೆಲ್ಲವೂ ಕೂಡ ಹೇಳ್ತಾ ಇದ್ರು. ಅದರ ನಡುವೆ ಸತೀಶ್ ಜಾರಕಿಹೊಳಿ ಬಣದವರೊಮ್ಮೆ ಹೈಕಮಾಂಡ್ ಭೇಟಿಯಾಗ ಬರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಇಲ್ಲಿವರೆಗೆ ಬಂದಿತ್ತು ಅಂದ್ರೆ KPCC ಅಧ್ಯಕ್ಷ ಸ್ಥಾನವೂ ಬದಲಾಗಬಿಡುತ್ತೆ ಎನ್ನುವ ಹಂತಕ್ಕೆಲ್ಲವೂ ಕೂಡ ಬಂದು ಹೋಗಿತ್ತು. ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತ. ಅದರ ನಡುವೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿ ಮತ್ತೊಮ್ಮೆ ಜಾತಿ ಅಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾರೆ. ಯಾವಾಗ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಅರಿತುಕೊಂಡ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಂಕಷ್ಟ ಬಂದಾಗ್ಲೆಲ್ಲ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಏನಂದ್ರು ಸಿದ್ದರಾಮಯ್ಯ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಏನಂತ, ನನ್ನ ಮೇಲೆ ವಿರೋಧಿಗಳು ನಡೆಸುತ್ತಿರುವ ಬಹುತೇಕ ದಾಳಿಗಳು, ಮಾಡ್ತಿರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗಿಬಿಟ್ನಲ್ಲ. ಆರ್ಥಿಕ ತಜ್ಞರಿಗೆ ಸರಿಸಮಾನಾಗಿ ನಿಂತು ಸಾಲು ಸಾಲು ಬಜೆಟ್ ಅನ್ನು ಮಂಡಿಸಿ ಶಹಬಾಸ್ಗಿರಿ ಗಳಿಸ್ತಾ ಇದ್ದಾನಲ್ಲ ಎನ್ನುವ ಅಸಹನೆ, ಅವರೊಳಗೆ ದ್ವೇಷ, ಅಸೂಯೆ ಕುದಿಯುತ್ತಿದೆ. ಇವನೊಬ್ಬನನ್ನ ರಾಜಕೀಯವಾಗಿ ಮುಗಿಸಿಬಿಟ್ರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭವಾಗುತ್ತೆ ಎನ್ನುವ ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಇವರ ಮನಸ್ಸಿನಲ್ಲಿದೆ. ಸಾಮಾಜಿಕ ಬದಲಾವಣೆಗೆ ಕೈ ಹಾಕಿದವರೆಲ್ಲರ ವಿರುದ್ಧ ಇಂತಹ ಷಡ್ಯಂತ್ರಗಳು ನಡೆದಿರುವುದನ್ನ ಇತಿಹಾಸದ ಪುಟದಲ್ಲಿ ಕಾಣಬಹುದು. ಇವರು ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿ, ಪೆರಿಯಾರ್, ನಾರಾಯಣ ಗುರು, ಕನಕದಾಸರ ಆದಿಯಾಗಿ ಸಾಮಾಜಿಕ ಪರಿವರ್ತನೆಗೆ ಹೋರಾಟ ನಡೆಸಿದವರೆಲ್ಲವನ್ನು ಕೂಡ ಹಣಿಯುವ, ದಮನಿಸುವ, ಮುಗಿಸುವ ಒಳಸಂಚುಗಳನ್ನು ನಡೀತಲೇ ಬಂದಿವೆ ಅಂತ ಅವರೆಲ್ಲರಿಗೂ ಕೂಡ ಇವರನ್ನು ಕಂಪೇರ್ ಮಾಡ್ಕೊಬಿಡ್ತಾರೆ.
ಬಸವಣ್ಣ ಏನ್ ತಪ್ಪು ಮಾಡಿದ್ರು? ಜಾತಿ ವಿನಾಶಕ್ಕೆ ಪ್ರಯತ್ನ ಮಾಡಿದ್ರು, ಅಂತರ್ಜಾತಿ ಮದುವೆ ಮಾಡಿಸಿದ್ರು, ಅವಕಾಶ ವಂಚಿತ ತಬ್ಬಲಿ ಜಾತಿಗಳಿಗೆ ಸ್ವಾಭಿಮಾನದ ದೀಕ್ಷೆ ಕೊಟ್ಟು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಸುವ ಪ್ರಯತ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಅವರನ್ನು ವ್ಯವಸ್ಥಿತ ಸಂಚಿನ ಮೂಲಕ ಮುಗಿಸಲಾಯಿತು ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡ್ತಾರೆ. ಅಂದ್ರೆ ನನ್ನ ಮುಖ್ಯಮಂತ್ರಿ ಪದವಿಯಿಂದ ದೂರ ಸರಿಸೋಕೆ ಒಂದು ಪ್ರಯತ್ನ ನಡೀತಿದೆ ಎನ್ನುವ ರೀತಿಯಲ್ಲಿ ಇಂಥದ್ದೊಂದು ಟ್ವೀಟ್ ಮೂಲಕ ಹೇಳ್ತಾರೆ. ಬಹಳ ಅಚ್ಚರಿ ನೋಡಿ, ಇವರು ಎಂತೆಂಥ ನಾಯಕರಿಗೆ ಇವ್ರನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ. ಅವರೆಲ್ಲರೂ ಕೂಡ ಹೌದು, ಜಾತಿ ಪದ್ಧತಿಯನ್ನ ದೂರ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು, ಅದರ ಮೀರಿ ಏನೋ ಒಂದು ಮಾಡಬೇಕು ಎನ್ನುವಂಥ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಇವರೆಲ್ಲರೂ ಕೂಡ ಜಾತಿ ಹೆಸರಲ್ಲೇ ರಾಜಕಾರಣವನ್ನ ಮಾಡ್ಕೊಂಡು ಬಂದಂಥವ್ರು, ಆಗಾಗ ಜಾತಿ ಅಸ್ತ್ರವನ್ನ ಪ್ರಯೋಗವನ್ನ ಮಾಡಿದಂಥವ್ರು. ಈಗಲೂ ಕೂಡ ಸಿದ್ದರಾಮಯ್ಯವರು ಮಾಡ್ತಿರೋದು ಅದನ್ನೇ. ಓಕೆ, ಸಿದ್ದರಾಮಯ್ಯವರು ಇಂಥದ್ದೊಂದು ಟ್ವೀಟ್ ಅನ್ನ ಮಾಡಿದ್ರು. ಒಳಗೊಳಗೆ ಒಂದಷ್ಟು ಬೆಳವಣಿಗೆ ಇಂಥದ್ದೆಲ್ಲವೂ ಕೂಡ ಆಗ್ತಿತ್ತು. ಅದರ ನಡುವೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು ಹೈಕಮಾಂಡ್ಗೊಂದು ಪತ್ರ ಮಾಡ್ತಾರೆ, ನಾವು ಸಚಿವರಾಗಬೇಕು, ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿ ಎನ್ನುವಂತ ರೀತಿಯಲ್ಲಿ. ಅದರ ನಡುವೆ ಎಚ್ ಸಿ ಮಹದೇವಪ್ಪ ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಇಷ್ಟೆಲ್ಲ ಆಗಿತ್ತ, ಅದರ ನಡುವೆ ಇದೀಗ ದೊಡ್ಡ ಮಟ್ಟಿಗಿನ ಸಂಚಲನ ಸೃಷ್ಟಿಸುವಂತ ಬೆಳವಣಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರ ಸಭೆ. ಒಟ್ಟು 18 ಶಾಸಕರು ಒಟ್ಟಿಗೆ ಫೋಟೋವನ್ನ ತೆಗೆದುಕೊಂಡಿದ್ದಾರೆ. 18 ಶಾಸಕರು ಬಹಿರಂಗವಾಗಿ ಕಾಣಿಸ್ಕೊಂಡಂತವ್ರು. ಆದ್ರೆ ಅದರ ಆಚೆಗೆ ಒಟ್ಟಾರೆ 35ರಿಂದ 40 ಶಾಸಕರು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಹೋದಂತವರೆಲ್ಲರೂ ಕೂಡ ಅದೇ ಮಾತನ್ನು ಹೇಳಿದ್ರು, ನಾವು ಒಟ್ಟು 40 ಶಾಸಕರು ಸೇರಿದ್ವಿ ಅಂತ. ಯಾರ್ಯಾರು? ಸಿ ಪಿ ಯೋಗೇಶ್ವರ್, ಎಚ್ ಡಿ ವೆಂಕಟೇಶ್, ಡಾಕ್ಟರ್ ರಂಗನಾಥ್ ಕುಣಿಗಲ್, ಆನೇಕಲ್ ಶಿವಣ್ಣ, ಕದಲೂರು ಉದಯ್, ಗಾಣಿಗ ರವಿ, ಶರತ್ ಬಚ್ಚೇಗೌಡ, ಶಿವಗಂಗಾ ಬಸವರಾಜ್, ಡಿ ಸುಧಾಕರ್, ಶಾಂತನಗೌಡ, ಎಚ್ ಸಿ ಬಾಲಕೃಷ್ಣ, ಮಂಕಾಳ ವೈದ್ಯ, ರಮೇಶ್ ಬಂಡಿಸಿದ್ದೇಗೌಡ, ಹರೀಶ್ ಗೌಡ, ಗಣೇಶ್ ಹುಕ್ಕೇರಿ, ಮಂತರಗೌಡ, ನಯನ ಮೋಟಮ್ಮ, ಪ್ರಕಾಶ್ ಕೋಳಿವಾಡ, ಅದ್ರ ಜೊತೆಗೆ ಟಿ ಬಿ ಜಯಚಂದ್ರ, ಎನ್ ಎ ಹ್ಯಾರಿಸ್, ಇನ್ನೂ ಒಂದಷ್ಟು ನಾಯಕರೆಲ್ಲರೂ ಕೂಡ ಒಟ್ಟಾರೆಯಾಗಿ 35ರಿಂದ 40 ಶಾಸಕರು ಇದ್ರಂತೆ. ಇದರಿಂದ ಆಗುವಂತ ಇಂಪ್ಯಾಕ್ಟ್ ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇವ್ರು ಹೇಳ್ತಾ ಇರೋದು ಬಾಲಕೃಷ್ಣ ಬರ್ತ್ಡೇ ಇತ್ತು, ಆ ಕಾರಣಕ್ಕಾಗಿ ಒಟ್ಟಿಗೆ ಸೇರಿದ್ವಿ ಅಂತ. ಅವೆಲ್ಲವೂ ಕೂಡ ಬರೀ ನೆಪ ಅಷ್ಟೇ. ಸೇರ್ಬೇಕಾದಂತ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸೇರಿದ್ದಾರೆ. ಬಾಲಕೃಷ್ಣ ಅಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಹೀಗೆ ಆಗಿಬಿಟ್ರೆ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಇಂಥದ್ದೆಲ್ಲ ನೋಡ್ತಾ ಇದ್ರೆ ಇವರು ಅಧಿಕಾರಕ್ಕೆ ಬರೋದೇ ಬೇಡ ಅಂತ ಜನರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ. ಓಕೆ, ಇದರಿಂದ ಆಗುವಂತ ಪರಿಣಾಮ ಏನ್ ಸಂದೇಶವನ್ನ ಸಾರೋದಕ್ಕೆ ಹೋಗಿದ್ದಾರೆ ಅಂದ್ರೆ, ಒಂದು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಿದ್ದ ಮಾತೇನಪ್ಪ ಅಂದ್ರೆ, ಸಂಖ್ಯಾಬಲ ಅಂತ ಬಂದ್ರೆ ಸಿದ್ದರಾಮಯ್ಯನವರ ಕೈ ಮೇಲಾಗತ್ತೆ. ಮುಂದೊಂದು ದಿನ ಶಾಸಕರ ಆಧಾರದ ಮೇಲೆ ಅಥವಾ ಶಾಸಕರ ಬೆಂಬಲದ ಆಧಾರದ ಮೇಲೆ ಮುಖ್ಯಮಂತ್ರಿ ಇವರೇ ಅಂತ ನಿರ್ಧಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯನವರ ಕೈ ಮೇಲಾಗುತ್ತೆ ಎನ್ನುವಂತ ಮಾತುಗಳು ಇತ್ತು. ಎಲ್ರಿಗೂ ಕೂಡ ಹಾಗೆ ಕಾಣಿಸ್ತಾ ಇತ್ತು. ಸಿದ್ದರಾಮಯ್ಯನವರ ಬಣ ಬಹಳ ದೊಡ್ಡದಾಗಿದೆ. ಕಡಿಮೆ ಅಂದ್ರೂ ಕೂಡ 60ರಿಂದ 70 ಶಾಸಕರು ಅವರಿಗೆ ತುಂಬಾ ಲಾಯಲ್ ಆಗಿದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಶಾಸಕರ ಬೆಂಬಲ ಸಿಗುತ್ತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ನೋಡುವಾಗ ಡಿ ಕೆ ಶಿವಕುಮಾರ್ ಬಣವು ಕೂಡ ಒಂದು ರೀತಿಯಲ್ಲಿ ವಿಸ್ತರಣೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆರಂಭದಲ್ಲಿ ಕೇಳಿ ಬರ್ತಿದ್ದ ಮಾತು ಡಿ ಕೆ ಶಿವಕುಮಾರ್ಗೆ ಹಬ್ಬಬ್ಬ ಅಂದ್ರೂ 25 ಶಾಸಕರ ಬೆಂಬಲ ಸಿಗಬಹುದು ಅಂತ ಹೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಇದೀಗ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿ ತಮ್ಮ ಬಣವನ್ನ ಇನ್ನಷ್ಟು ವಿಸ್ತರಣೆ ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ 35ರಿಂದ 40 ಶಾಸಕರು ಅಂದ್ರೆ ಅದು ಕಡಿಮೆಯ ಸಂಖ್ಯೆ ಅಲ್ಲ. ಈ ಮೂಲಕ ಡಿ ಕೆ ಶಿವಕುಮಾರ್ ಸಂಖ್ಯಾಬಲ ಅಂತ ಬಂದರೆ ನಾನು ಕೂಡ ಸರಿಸಮನಾಗಿ ಪೈಪೋಟಿಯನ್ನ ನೀಡಬಲ್ಲೆ ಅನ್ನುವಂತ ಸಂದೇಶವನ್ನ ಇದೀಗ ಹೈಕಮಾಂಡ್ಗೂ ಜೊತೆಗೆ ಸಿದ್ದರಾಮಯ್ಯನವರ ಬಣದವರಿಗೂ ಕೂಡ ಕೊಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು, ಹೈಕಮಾಂಡ್ ಹೀಗೆ ಸುಮ್ಮನೆ ಕಾಲವನ್ನ ತಳ್ತಾ ಹೋಗಿಬಿಟ್ರೆ, ಹೀಗೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಾನು ಏನು ಮಾಡಬೇಕು ಅದನ್ನ ಮಾಡಬಲ್ಲೆ, ಯಾಕಂದ್ರೆ ನನ್ನ ಬಳಿಯೂ ಕೂಡ ಬಲ ಇದೆ, ನನ್ನ ಬಳಿಯೂ ಕೂಡ ತಾಕತ್ ಇದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಇದೀಗ ಪರೋಕ್ಷವಾಗಿ ಸಾರುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಒಟ್ಟಾರೆಗೆ ಇವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಇದೀಗ ಹೈಕಮಾಂಡ್ ಒಂದು ಸಂದೇಶ, ಹಾಗೆ ಸಿದ್ದರಾಮಯ್ಯನವರ ಬಣದವರಿಗೂ ಕೂಡ ಸ್ಪಷ್ಟವಾದಂತ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಈಗ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ನೀಟಾಗಿ ಪಕ್ಷ ಇದೀಗ ಡಿವೈಡ್ ಆಗ್ತಾ ಇದೆ. ಒಂದು ಕಡೆಯಿಂದ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಬಣ. ಇದು ಆರಂಭಿಕ ಹಂತದ ಜಟಾಪಟಿ, ಆರಂಭಿಕ ಹಂತದ ಕಚ್ಚಾಟ. ಬಜೆಟ್ ಮುಗಿತಾ ಇದ್ದ ಹಾಗೆ ಈ ಸಮಸ್ಯೆ ಇದೆಯಲ್ಲ, ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗೋದ್ರಲ್ಲಿ ಯಾವುದೇ ಅಚ್ಚರಿಯೂ ಕೂಡ ಇಲ್ಲ. ಹೋಗ್ತಾ ಹೋಗ್ತಾ ಇದು ಯಾವ ಹಂತಕ್ಕೆ ಹೋಗಬಹುದು ಅಂದ್ರೆ, ಒಂದೋ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮುಳುಗಿಸಬಹುದು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ, ಅದು ಬಿಜೆಪಿಗೆ ಸುಗಮ ಹಾದಿ ಆಗಬಹುದು, ಅಥವಾ ಈ ಸರ್ಕಾರವೇ ಸದ್ಯದಲ್ಲೇ ಪತನದ ಹಾದಿಯನ್ನು ಕೂಡ ಹಿಡಿದರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದನ್ನ ಈ ಬಣದವರಿಗೆ ಸಹಿಸಿಕೊಳ್ಳಕ್ ಆಗೋದಿಲ್ಲ. ಈ ಬಣದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಆ ಬಣದವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬಣಗಳ ನಡುವಿನ ಕಿತ್ತಾಟದ ನಡುವೆ ಸಿದ್ದರಾಮಯ್ಯನವರು ಉಳಿಲೇಬಾರದು, ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಉಳಿಲೇಬಾರದು, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಲಿ ಅಂತ ಹೇಳಿ ತಮ್ಮ ಸರ್ಕಾರದ ಆ ಕುರ್ಚಿ ಇದೆಯಲ್ಲ, ಕುರ್ಚಿಯ 2 ಕಾಲುಗಳನ್ನ ಈ ಬಣದವರೇ ಅಲುಗಿಸಬಹುದು. ಅಥವಾ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಹಂತಕ್ಕೆ ಹೋಗ್ಬಿಟ್ರೆ ಸಿದ್ದರಾಮಯ್ಯ ಬಣದವರು ಆಗದಾಗ ಹೋಗಿಬಿಡ್ಲಿ ಎನ್ನುವ ರೀತಿಯಲ್ಲಿ ಅವರು ಕೂರುವಂತ ಕುರ್ಚಿಯ ಕಾಲುಗಳನ್ನೇ ಇವರು ಕೂಡ ಅಲುಗಿಸಬಹುದು.
ಅದು ಕೊನೆಗೆ ಸೀದಾ ತಗೊಂಡು ಹೋಗಿ ಸರ್ಕಾರವನ್ನ ಸಮುದ್ರದಲ್ಲಿ ಮುಳುಗಿಸಬಹುದು, ಅಂದ್ರೆ ಸರ್ಕಾರವೇ ಪತನ ಆಗಬಹುದು. ಅಥವಾ ಕಾಂಗ್ರೆಸ್ ಪಕ್ಷ ಹೀಗೆ ಡಿವೈಡ್ ಆಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ. ನಮ್ದು ಸಿದ್ದರಾಮಯ್ಯ ಬಣ, ನಮ್ದು ಡಿ ಕೆ ಶಿವಕುಮಾರ್ ಬಣ ಅಂತ ಹೇಳಿ. ಸ್ವಲ್ಪ ದಿನಗಳ ಹಿಂದೆ ಹಂಗೆ ಆಗಿತ್ತು, ಒಂದು 4 ತಿಂಗಳು ಆಗಿರ್ಬೋದೇನೋ. ಹಂಗೆ ಆಗಿ ಕೊನೆಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಂದು ಕಡೆ ಮೀಟಿಂಗು ಹಂಗೆ ಹಿಂಗೆ ಅಂತ ಕೂತ್ಕೊಂಡು ಎಲ್ಲವೂ ಕೂಡ ಸರಿಯಾಗಿತ್ತು. ಇದು ಕೂಡ ಆ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಏನೇ ಬೆಳವಣಿಗೆ ಆದ್ರೂ ಕೂಡ ಬಿಜೆಪಿಯವರಿಗೆ ಒಂದು ರೀತಿಯಲ್ಲಿ ಸಿಹಿ ಸುದ್ದಿ. ಬಿಜೆಪಿಯವರಿಗೆ ಆರಾಮಾಗಿ ಲಡ್ಡು ಬಂದು ಬಾಯಿಗೆ ಬಿತ್ತ ಎನ್ನುವ ರೀತಿಯಲ್ಲಿ ಲಡ್ಡನ್ನ ಇವರೇ ತೆಗೆದುಕೊಂಡು ಹೋಗಿ ಬಿಜೆಪಿಗೆ ಬಾಯಿಗೆ ಹಾಕುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ನೋಡಿ ಎಂತೆಂಥ ಪರಿಸ್ಥಿತಿ ಬಂತು ಅಂತ ಹೇಳಿ. ಇದೆಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯವರಂತೂ ಶತಾಯಗತಾಯ ಕುರ್ಚಿಯನ್ನು ಬಿಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಿಂದೆ ಸಿದ್ದರಾಮಯ್ಯ ನಿಜವಾಗ್ಲೂ ಮಾತು ಕೊಟ್ಟಿದ್ರಾ ಇಲ್ವಾ ಅದಕ್ಕೆ ಸಂಬಂಧಪಟ್ಟಾಗ ಯಾರ ಬಳಿಯೂ ಕೂಡ ಸ್ಪಷ್ಟನೆ ಇಲ್ಲ. ಡಿ ಕೆ ಶಿವಕುಮಾರ್ ಕೂಡ ಇದೇ ಕೊನೆಯ ಪ್ರಯತ್ನ ಅಂತ ಹೇಳಿ ನಾನು ಬಿಡೋದೇ ಇಲ್ಲ ಎನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತ ಒಂದಷ್ಟು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರವನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯವರು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯವರು ಸಿಎಂ ಆಗಿ ಮುಂದುವರಿಯೋದನ್ನ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವ ರೀತಿಯಲ್ಲಿ ಕೊನೆಯದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಥವಾ ಅಚ್ಚರಿ ಎನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಪಟ್ಟ ಒಲಿದು ಬಂದರೂ ಅಚ್ಚರಿ ಇಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಮುಂದೊಂದು ದಿನ ದಲಿತ ಮುಖ್ಯಮಂತ್ರಿ ಎನ್ನುವಂತ ಚರ್ಚೆ ಆಗಾಗ ನಡೀತಾನೆ ಇದೆಯಾ. ಸಿದ್ದರಾಮಯ್ಯವರು ಇತ್ತೀಚೆಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದಲಿತ ಸಿಎಂ ಆದ್ರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಎನ್ನುವ ರೀತಿಯಲ್ಲಿ. ಹೀಗಾಗಿ ಅಂಥದ್ದೊಂದು ಬೆಳವಣಿಗೆ ಆಗ್ತಿದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಮಾಡ್ದಂಗೂ ಆಗಿಬಿಡುತ್ತೆ, ಒಂದು ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದ ರೀತಿಯಲ್ಲೂ ಕೂಡ ಆಗುತ್ತೆ. ಮತ್ತೊಂದು ಕಡೆಯಿಂದ ಇಬ್ಬರ ಜಗಳ ನಡೀತಿದೆಯಲ್ಲ, ಇದಕ್ಕೆ ತಾತ್ಕಾಲಿಕವಾಗಿ ಒಂದು ಮುಲಾಮನ್ನ ಹಚ್ಚಿದ ರೀತಿಯಲ್ಲೂ ಆಗುತ್ತೆ ಎನ್ನುವಂತ ನಿರ್ಧಾರಕ್ಕೆ ಬರಬಹುದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಲಡ್ಡು ಬಂದು ಬಾಯಿಗೆ ಬೀಳೋದು ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇದೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.